ಬೆಳಕು ಪಾಠದ ಮತ್ತೊಂದು ಸಮಸ್ಯೆಯನ್ನು ನಾವು ನೋಡೋಣ. 4.0 ಸೆಂಟಿಮೀಟರ್ ಗಾತ್ರದ ವಸ್ತುವನ್ನು 15 ಸೆಂಟಿಮೀಟರ್ ಸಂಗಮ ದೂರವನ್ನ ಹೊಂದಿರುವ ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ಇಡಲಾಗೈತಿ ಅಂತಂದ. ಏನೇನ್ ಕೊಟ್ಟಾರ ಅವರು? 4.0 ಸೆಂಟಿಮೀಟರ್ ಗಾತ್ರದ ವಸ್ತುವನ್ನು ಅಂತಂದ. ಅಂದ್ರ ವಸ್ತುವಿನ ಗಾತ್ರ ಕೊಟ್ಟಾರ, ಅಥವಾ ನಾವು ಅದನ್ನ ವಸ್ತುವಿನ ಎತ್ತರನು ತಗೋಬಹುದು. ಎಚ್ ಅಂತ ತಗೋತೀವಿ, ಅದನ್ನ ಎಚ್ ಅಂತ ತಗೊಂಡ್ವಿ. 4.0 ಸೆಂಟಿಮೀಟರ್. 15 ಸೆಂಟಿಮೀಟರ್ ಅನ್ನೋದು ಸಂಗಮ ದೂರ ಅಂತಂದ. ಸಂಗಮ ದೂರವನ್ನ ನಾವು ಎದರಿಂದ ತೋರಿಸ್ತೇವೆ? ಎಫ್ ದಿಂದ, ಸ್ಮಾಲ್ ಎಫ್ ದಿಂದ ತೋರಿಸ್ತೇವೆ. ಕ್ಯಾಪಿಟಲ್ ಎಫ್ ಅಂದ್ರ ಸಂಗಮ ಬಿಂದು, ಸ್ಮಾಲ್ ಎಫ್ ಅಂದ್ರ ಸಂಗಮ ದೂರ. ಎಷ್ಟು ಕೊಟ್ಟಾರ? 15 ಸೆಂಟಿಮೀಟರ್ ಅಂದ. ಹಾಗಾದ್ರೆ ಇದನ್ನ ಪ್ಲಸ್ ತಗೋಬೇಕು ಮೈನಸ್ ತಗೋಬೇಕು? ನೋಡ್ರಿ, ಗ್ರಾಫ್ ದಾಗ ನಾವು ದರ್ಪಣವನ್ನ ಇಟ್ವಿ, ನಿಮ್ನ ದರ್ಪಣ ಅಂತಂದ. ನಿಮ್ನ ದರ್ಪಣವನ್ನ ನಾವು ಗ್ರಾಫ್ ದಲ್ಲಿ ಇಟ್ಟಾಗ ವಸ್ತುವನ್ನು ನಾವು ಸಾಂಪ್ರದಾಯಿಕವಾಗಿ ಎಡಗಡೆನೆ ತಗೊಂತೇವೆ. ವಸ್ತುವನ್ನು ನಾವು ಎಡಕ್ಕೆ ತಗೊಂಡಾಗ ಇಲ್ಲೇ ಮೈನಸ್ ಚಿಹ್ನೆ ಇರ್ತಾವ, ಈ ಕಡೆ ಪ್ಲಸ್ ಚಿಹ್ನೆ ಇರ್ತಾವ ಗ್ರಾಫ್ ದಲ್ಲಿ. ಹಾಗಾಗಿ ವಸ್ತುವಿನ ದೂರ ಮೈನಸ್ ಆಗಿ ಬರ್ತೈತಿ, ಎಡಕ್ಕೆ ಇಡ್ತೇವನ್ನ ಮೈನಸ್ ಬಂತು. ಮತ್ತ ಸಂಗಮ ದೂರ ಎಲ್ಲಿ ಬರ್ತೈತಿ? ನಿಮ್ನ ದರ್ಪಣದಲ್ಲಿ ಯಾವಾಗ್ಲೂ ಪ್ರತಿಬಿಂಬಗಳು ಕೂಡ ಎಡಕನ ಬೀಳ್ತಾವು. ದರ್ಪಣದ ಹಿಂದ್ಗಡೆ ಒಂದು ಕೇಸ್ ಆಗಿ ಬರ್ತೈತಿ. ಹಾಗಾಗಿ ನಿಮ್ನ ದರ್ಪಣದಲ್ಲಿ ನಾವು ಪ್ರತಿಬಿಂಬವನ್ನು ಕೂಡ ಎಡಗಡೆನೆ ಹಿಡಿತೇವೆ. ಹಾಗಾಗಿ ಸಂಗಮ ದೂರ ಕೂಡ ಎಡಕ್ಕ ಬತ್ತು. ಹಾಗಾಗಿ ಸಂಗಮ ದೂರವನ್ನು ನಾವು ಮೈನಸ್ ಆಗಿ ತಗೊಂಡ್ವಿ, -15. ಇನ್ನ 25 ಸೆಂಟಿಮೀಟರ್ ದೂರದಲ್ಲಿ ಇಡಲಾಗಿದೆ. ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ. ಹಂಗಂದ್ರ ಅದೇನು? ವಸ್ತುವಿನ ದೂರವನ್ನ ಕೊಟ್ಟಾರ. ವಸ್ತುವಿನ ದೂರವನ್ನ ಎದ್ರಾಗ ಬರಿತೇವೆ ನಾವು? ಸ್ಮಾಲ್ ಯು ದಾಗ ಬರಿತೇವೆ. ವಸ್ತುವಿನ ದೂರ 25 ಸೆಂಟಿಮೀಟರ್. ವಸ್ತು ಕೂಡ ನಾವು ಎಡಕ್ಕ ಇಡ್ತೇವೆ, ಹಾಗಾಗಿ ವಸ್ತುವಿನ ದೂರ ಕೂಡ ಮೈನಸ್ ಆಗ ತಗೋಬೇಕು. ಇನ್ನು ಏನ್ ಕಂಡಿದೆ ಅಂದಾರ? ಸ್ಪಷ್ಟ ಪ್ರತಿಬಿಂಬವನ್ನ ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇಡಬೇಕು? ದರ್ಪಣದಿಂದ ಎಷ್ಟು ದೂರದಲ್ಲಿ ಇಡಬೇಕು ಅಂತಂದ. ನಿಮ್ಮ ದರ್ಪಣದ ಮುಂದೆ ಯಾವಾಗ್ಲೂ ನಮಗ ಎಡಗಡೆ ಪ್ರತಿಬಿಂಬಗಳು ಮೂಡೋದ್ರಿಂದ ದರ್ಪಣವನ್ನ ಎಷ್ಟು ದೂರಕ್ಕೆ ಸರಿಸ್ತೇವಿ ಅಂದ್ರ ಪ್ರತಿಬಿಂಬ ಎಲ್ಲಿ ಮೂಡ್ತೈತಿ ಅಂತ ಕೇಳ್ದಂಗ ಅವ್ರು. ಪ್ರತಿಬಿಂಬದ ದೂರವನ್ನ ಕಂಡುಹಿಡಬೇಕಾಗೈತಿ. ಪ್ರತಿಬಿಂಬದ ದೂರವನ್ನ ನಾವು ವಿ ದಿಂದ ತೋರಿಸ್ತೇವಿ. ವಿ ಇಸ್ ಈಕ್ವಲ್ ಟು ಕೇಳ್ಯಾರ. ಮತ್ತ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ ಅಂದ್ರ ಎಚ್ ಡ್ಯಾಶ್ ಅನ್ನ ಕೇಳ. ಪ್ರತಿಬಿಂಬದ ಎತ್ತರವನ್ನ ಕಂಡುಹಿಡಿಬೇಕು. ಇನ್ನ ದರ್ಪಣಕ್ಕೆ ಸಂಬಂಧಪಟ್ಟಂಗೆ ಸಂಗಮ ದೂರ ಕಂಡುಹಿಡಿಯುವಂತಹ ಸೂತ್ರ ಗೊತ್ತೈತೆ ನಮಗ. ಏನದು? 1/f is equal to 1/u plus 1/v, ಅಥವಾ 1/v plus 1/u ನು ಬರ್ಕೊಂತಾರ. ಈಗ ನಮಗೆ ಇಲ್ಲಿ ಎಫ್ ಗೊತ್ತೈತಿ, ಯು ಗೊತ್ತೈತಿ, ವಿ ಕಂಡುಹಿಡಿಬೇಕಾಗಿತ್ತು. ಹಾಗಾಗಿ 1/v ಇಲ್ಲೇ ಇಡೋನು, 1/u ಪ್ಲಸ್ ಇದು ಕಾರ್ಡ್ ತಗೊಂಡ್ಬರೋನು, ಮೈನಸ್ ಆಗುತ್ತೆ. 1/v ಇಲ್ಲೇ ಇಟ್ವಿ. ಸೂತ್ರ ಏನಾದಿದ್ದು? 1/f minus 1/u ಆಯ್ತು. ಇನ್ ಬೆಲೆ ಹಾಕುನು. ಎಫ್ ಜಾಗದಾಗ -15, ಮೈನಸ್ ಚಿಹ್ನೆ, 1/u ಜಾಗದಾಗ 25. ಒನ್ ಬೈ ವಿ ಹಂಗ ಇಟ್ನಿ, -25 ಐತಿ ಯು. ಇದೇನಾಯ್ತು? -1/15. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ 1/25 ಆಯ್ತು. ಈಗ ಭಿನ್ನ ರಾಶಿಗಳ ಸಂಕಲನ ವಿಕಲ ಬಂದೈತಿ. ಅಂದ್ರ ಮೊದಲು ನಾವು ಲಸ ತಗೋಬೇಕು. 15, 25 ಲಸ ತೆಗೆದು ನೋಡ್ರಿ 75 ಆಕತಿ. ಹಾಗಾಗಿ 1/v is equal to ಛೇದದಲ್ಲಿ 75 ಅಂತ ಹಿಡಿದಿರಿ. ಆಮೇಲೆ ಒಂದೇ ಛೇದ ನೋಡ್ತೀರಿ, 15 ಎಷ್ಟಲೇ 75 ಆಕೈತೆ ಅಂತ ನೋಡ್ತೀರಿ. 15 5ಲೇ ಆಕತಿ. ಹಾಗಾಗಿ ಗುಂಡ್ಲೆ ಚಿಹ್ನೆ ಹಾಕಿ 5 ಬರಿಬೇಕಿಲ್ಲಿ. 25 ಎಷ್ಟಲೇ 75 ಹಾಕೊಂಡು ನೋಡ್ತೀರಿ, 25 3ಲೇ ಆಕೈತಿ. ಹಾಗಾಗಿ ಇಲ್ಲಿ ಗುಂಡ್ಲೆ ಚಿಹ್ನೆ ಹಾಕಿ 3 ಬರಿತೀರಿ. ಇಲ್ಲಿ 1 5ಲೇ 5, ಇಲ್ಲಿ ಮೈನಸ್ ಇರೋದ್ರಿಂದ -5 ಆತಿದು, ಪ್ಲಸ್ 1 3ಲೇ 3. 1/v is equal to -5 ಪ್ಲಸ್ 3 ಐತಿ. ಅಂದ್ರೆ 5 3 ಕಳೆದ್ರ 2 ಬತ್ತು. ದೊಡ್ಡ ಸಂಖ್ಯೆಯಿಂದ ಮೈನಸ್ ಇರೋದ್ರಿಂದ -2 ಭಾಗ್ಲೆ 75. ಈಗ ನಾವು ಈ ಕ್ರಮ ಮಾಡ್ಕೊಂಡಿದ್ವಿ. 1/v ಇದ್ದಿದ್ದು v/1 ಮಾಡ್ಕೊಂಡು ಅಂದ್ರ v ಎಷ್ಟು ಬರೋದು ನಡೀತೈತಿ. ಇದು ಕೂಡ ಅಂಶ ಇದ್ದಿದ್ದು ಛೇದದ ಅಂಶ ಆಯ್ತು. ಅಂದ್ರೆ -75 ಭಾಗ್ಲೆ 2 ಆಯ್ತು. 75 ಅರ್ಧ ಎಷ್ಟಾಕತಿ? 37.5 ಮೈನಸ್ ಚಿಹ್ನೆ. ನಾವೇನ್ ಕಂಡುಹಿಡಿದ್ವಿ? ಈಗ ಪ್ರತಿಬಿಂಬದ ದೂರವನ್ನ ಕಂಡುಹಿಡಿದ್ವಿ. ಎಡಗಡೆನೆ ಬಂದೈತಿ. ಮೈನಸ್ ಚಿಹ್ನೆ ಈ ಕಡೆ ಅದಾವಲ್ಲ, ಪ್ರತಿಬಿಂಬ ನಿಮ್ನ ದರ್ಪಣದಲ್ಲಿ ಎಡಗಡೆನೆ ಮೂಡ್ತಾವ. ಹಾಗಾಗಿ -37.5 ಬಂತು. ವಿ ಕಂಡುಹಿಡಿದ್ವಿ 37.5. ಇನ್ನ ಎಚ್ ಡ್ಯಾಶ್ ಕಂಡುಹಿಡಬೇಕಾಗಿತ್ತು. ವರ್ಧನೆಯ ಸೂತ್ರ ಏನೈತಿ? m is equal to h'/h. ಮತ್ತೊಂದು ಏನ್ ತಗೋತೀವಿ ನಾವು? -v/u. ಇವೆರಡು ವರ್ಧನಿಕ ಸೂತ್ರ ಅದಾವ. ಈಗ ನಮಗಿಲ್ಲೇ ವಸ್ತುವಿನ ಎತ್ತರ ಗೊತ್ತೈತಿ, ಆಮೇಲೆ ಪ್ರತಿಬಿಂಬದ ದೂರ ಗೊತ್ತೈತಿ, ವಸ್ತುವಿನ ದೂರ ಗೊತ್ತೈತಿ. ಎಚ್ ಡ್ಯಾಶ್ ಅಷ್ಟ ಕಂಡುಹಿಡಿಬೇಕಾಗಿತ್ತು. ಎಂ ಇಲ್ಲ ಅಂತ ತಿಳ್ಕೊನು, ಇವೆರಡ ಅದಾವ ಅಂತ ತಿಳ್ಕೊನು. ಎಚ್ ಡ್ಯಾಶ್ ಇಲ್ಲ ಇಡೋನು, ಎಚ್ ಭಾಗ್ಲೆ ಇದ್ದಿದ್ದು ಕಾರ್ಡ್ ತಗೊಂಬರೋನು, ಗುಂಡ್ಲೆ ಆಕೈತಿ.
ಇದರ ಸೂತ್ರವನ್ನು ನಾವು h ಡ್ಯಾಶ್ ಇಸ್ ಈಕ್ವಲ್ ಟು h ಇಂಟು ಮೈನಸ್ ವಿ ಬೈ ಯು ಈ ರೀತಿ ಬರ್ಕೊಂಡ್ವಿ. ಇನ್ನು ಬೆಲೆ ಹಾಕುನು. h ಅಂದ್ರ 4 ಗುಂಡ್ಲೆ ಚಿಹ್ನೆ ಮೈನಸ್ ಮೈನಸ್, ವಿ ಅಂತಂದ್ರ ಮೈನಸ್ 37.5 ಭಾಗ್ಲೆ ಯು ಅಂತಂದ್ರ ಮೈನಸ್ 25. ಇಲ್ಲಿ ನಡ್ಬರ್ಕಿನ ಎರಡು ಕಡೆ ಮೈನಸ್ ಕ್ಯಾನ್ಸಲ್ ಅದು. ಇಲ್ಲಿ 4ಕ್ಕೆ 4 ಹಂಗ ಬರದ್ನಿ, ಈ ಮೈನಸ್ ಹಂಗ ಉಳಿತೀನ, ಇಲ್ಲಿ ಎರಡದ್ದು ಮೈನಸ್ ಕ್ಯಾನ್ಸಲ್ ಅದು. ಇನ್ನ 25ಕ್ಕ 37.5ಕ್ಕ 25ಕ್ಕ ಭಾಗಾಕಾರ ಮಾಡಿ ನೋಡು. ಒಂದ್ಲೆ 25 5ಲೆ 125 ಅಂದ್ರ ಎಷ್ಟು ಬತ್ ನಮ್ಮ ಉತ್ತರ 1.5. 1.5ಕ್ಕ 4ಕ್ಕ ಮಲ್ಟಿಪ್ಲೈ ಮಾಡ್ರಿ. 15 4ಲೆ 60. ಒಂದು ಬಿಂದುವಿಂದ ಹಿಂದಿನಿಂದ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ವಿ ಅಂದ್ರ 6. ಮತ್ತ ಮೈನಸ್ ಚಿಹ್ನೆ ಇರೋದ್ರಿಂದ ಇಲ್ಲೂ ಕೂಡ ಮೈನಸ್ ಮಾಡೋದು. ಗುಂಡ್ಲೆ ಐತಿದು, ಗುಣಿಸಿ ಉತ್ತರವನ್ನ ನಾವು ಮೈನಸ್ ದಾಗ ಇಡ್ಬೇಕು. ಹಾಗಾಗಿ ನಮ್ದು ಪ್ರತಿಬಿಂಬದ ಎತ್ತರ -6 ದಾಗ ಬಂತು. ಪ್ರತಿಬಿಂಬ ಕೂಡ ಎಡಗಡೆ ಮೂಡಿರೋದ್ರಿಂದ -6 ಬಂತು.